ಸರ್ಕಾರದ 6ನೇ ಭೂ ಗ್ಯಾರಂಟಿ ಯೋಜನೆ ಜಾರಿ. ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನಕ್ಕೆ ಡಿಕೆಶಿ ಚಾಲನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ಣಗೊಳ್ತಾ ಇದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ಜಿಪಿಎ ಎಲೆಕ್ಷನ್ ಕೂಡ ನಡೆಯಲಿದೆ. ಜಿಪಿಎ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿರುವ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಜನರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದು ಭೂ ಗ್ಯಾರಂಟಿ ಯೋಜನೆಯನ್ನ ಘೋಷಿಸಲಾಗಿತ್ತು. ಅದರಂತೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆಯನ್ನ ನೀಡಿದ್ದು ಇದು ದೇಶದಲ್ಲಿಯೇ ಅತ್ಯಂತ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯಾಗಿದೆ. ಪ್ರತಿ ಶನಿವಾರ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ನಡೆಯಲಿದ್ದು ಪ್ರತಿ ವಾರ 5,000 ನಾಗರಿಕರಿಗೆ ಸೇವೆ ಒದಗಿಸುವ ಗುರಿಯನ್ನ ಹೊಂದಿದೆ. ಬೆಂಗಳೂರಿನ ಕೇಂದ್ರ ನಗರ ಪಾಲಿಕೆಯ 10 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ನಡೆಯಲಿದ್ದು ಮಲ್ಲೇಶ್ವರಂ ಗುಂಡೂರಾವ್ ಆಟದ ಮೈದಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ರು. ಸಾಂಕೇತಿಕವಾಗಿ ಕೆಲ ಆಸ್ತಿ ಮಾಲೀಕರಿಗೆ ಡಿಕೆಶಿ ಭೂಮಿಯ ಹಕ್ಕಿನ ದಾಖಲೆಗಳನ್ನು ಹಸ್ತಾಂತರ ಮಾಡಲಾಯಿತು. ನಕಲಿ ದಾಖಲೆ ಸೃಷ್ಟಿಸಿ ತಡೆಯಲು ಭೂ ಗ್ಯಾರಂಟಿ ಅಭಿಯಾನವನ್ನ ಮಾಡಲಾಗಿದ್ದು ಯೋಜನೆ ಅನ್ವಯ ಅಧಿಕಾರಿಗಳು ಮತ್ತು ಗ್ಯಾರಂಟಿ ಯೋಜನೆಯ ಸದಸ್ಯರು ಮನೆ ಮನೆಗೆ ತೆರಳಿ ಫೈಲ್ ಅನ್ನ ತಲುಪಿಸಿದ್ರು. ಇನ್ನು ಈ ಅಭಿಯಾನದಲ್ಲಿ ಭೂ ಮಾಲೀಕರು ಬಿ ಖಾತಾದಿಂದ ಎ ಖಾತಾ ಮಾರ್ಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು ಖಾತೆ ಬದಲಾವಣೆಗೆ 2% ಮಾತ್ರ ಪಾವತಿಸಲು ಅವಕಾಶ ನೀಡಲಾಗಿದೆ. ಈ ಯೋಜನೆಯು 100 ದಿನ ಮಾತ್ರ ಇರಲಿದ್ದು ಪ್ರಯೋಜನ ಪಡೆಯುವಂತೆ ತಿಳಿಸಲಾಗಿದೆ. ಇನ್ನು ಬೆಂಗಳೂರಿನ ಸುಮಾರು 10 ಕಡೆ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ನಡೀತಾ ಇದ್ದು ಅಭಿಯಾನ ನಡೀತಾ ಇರುವ ಕೆಲವು ಪಾಯಿಂಟ್ಗೆ ಡಿಕೆಶಿ ಭೇಟಿಯನ್ನ ನೀಡಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡ್ರು. ಅಲ್ಲದೆ ಈ ಖಾತಾ ಮಾಡುವ ಕೌಂಟರ್ನಲ್ಲಿ ಕೂತು ಡಿಕೆಶಿ ಪರಿಶೀಲನೆಯನ್ನ ನಡೆಸಿದ್ರು. ನಾಗರಿಕರಿಂದ ಡಿಕೆಶಿ ಅಹವಾಲನ್ನ ಆಲಿಸಿ ಕಾರ್ಯಕ್ರಮದ ಉದ್ದೇಶವನ್ನ ವಿವರಿಸಿದ್ರು. ಇತ್ತ ಸರ್ಕಾರದ ಅಭಿಯಾನಕ್ಕೆ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಬೆಂಗಳೂರು ನಗರದಲ್ಲಿ 50 ಕಡೆ ಇಂಥ ಅಭಿಯಾನ ನಡೀತಾ ಇದೆ. ಯಾರು ಒಬ್ಬರು ₹1 ಲಂಚ ಕೊಡಂಗಿಲ್ಲ. ಹಿಂದೆ 5% ಗವರ್ಮೆಂಟ್ ವ್ಯಾಲ್ಯೂ ಹೇಳ್ತಿದ್ರು. ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಸಲಹೆಗಳು ಕೊಟ್ಟರು. ಅದಕ್ಕೆ ಸ್ಪಂದಿಸಿ ಎಲ್ಲ ದಾಖಲೆಗಳು ಸರಿ ಮಾಡಿಕೊಳ್ಳಿ ಅಂತೇಳಿ 7 ಲಕ್ಷ ಜನರಿಗೆ ಇಂಥ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ನಾನೇ ಬಂದು ಖುದ್ದಾಗೆ ಈ ಫಂಕ್ಷನ್ಗೆ ಏನು ಬರಲಿಲ್ಲ, ನಾನೇ ಬಂದು ನೋಡಿ ಯಾವ ಸಿಸ್ಟಮಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಂದಿದ್ದೀನಿ. ಅರ್ಜಿ ಕೊಟ್ಟು ಮಾಡಿ 2% ಆನ್ಲೈನ್ ಕಟ್ಟಿ ಅವರೆಲ್ಲ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿ. ಪ್ರತಿಯೊಂದು ದಾಖಲೆನೂ ಕೂಡ ಫೋಟೋ ಇರ್ತದೆ. ಯಾರು ಮೋಸ ಮಾಡಿ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಯಾರು ದಾಖಲೆ ಕೊಟ್ಟರೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಸೊ ಬೆಂಗಳೂರು ನಗರದವರು ಎಲ್ಲರಿಗೂ ಕೂಡ 27 ಲಕ್ಷ ಏನು ಆಸ್ತಿಗಳಿದೆ, ಈಗಾಗಲೇ ದಾಖಲೆ ಇರುವಂಥ ಆಸ್ತಿಗಳು, ಅವರೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಖಾತೆಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಅರ್ಜಿದಾರರು ನೀವೇ ಸ್ವಯಂವಾಗಿ ವಿಚಾರಣೆ ಮಾಡಿದ್ರಿ, ಏನು ಹೇಳ್ತಾರೆ ಸರ್ ಅವರು? ಅರ್ಜಿದಾರರು ಭಾಳ ಖುಷಿಯಾಗಿದ್ದರು. ಅವರ ನಂಬರ್ ಕೊಟ್ಟ ತಕ್ಷಣ ನಾವು ಸಬ್ ರಿಜಿಸ್ಟ್ರಾರಿಂದ ಲಿಂಕ್ ಮಾಡಿದ್ದೀವಿ. ಯಾವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ, 2004 ಮೇಲೆ ಎಲ್ಲ ದಾಖಲೆಗಳು ವಾಪಸ್ಸು ನಮಗೆ ಬಂದ್ಬಿಡ್ತದೆ. ಸೊ ನೋಡಿಕೊಂಡು ಯಾರು ಜಿನೈನ್ ಓನರ್ ಇದೆ ಆ ಜಿನೈನ್ ಓನರ್ಗೆ ನಾವು ದಾಖಲೆಗಳನ್ನು ಮಾಡ್ತೀವಿ. ಸರ್, ಆಮೇಲೆ ಕುಮಾರಸ್ವಾಮಿ ಅವರು ನಾವು 2 ವರ್ಷಕ್ಕೆ ನಮ್ಮ ಸರ್ಕಾರ ಬರುತ್ತೆ, ಯಾರು ₹1 ಕಟ್ಟಬೇಡಿ ಅಂತ ಹೇಳ್ತಿದ್ದಾರೆ. ಅವರು ಬರೀ ಅಗಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಹೇಳಿದ್ರಲ್ಲ, ಅದ್ಯಾವುದೋ ಇದನ್ನು ಮಾಡಬೇಡ ಅಂತ ಅಂದ್ಬಿಟ್ಟು GBA ಮಾಡಬೇಡ ಅಂತ. ಯಾರು ಮಾಡಿದ್ದು GBAನ? ಯಾರು ಮಾಡಿದ್ದು ನೋಟಿಫಿಕೇಶನ್ನ? ಅವರೇ ನೋಟಿಫಿಕೇಶನ್ ಮಾಡಿದ್ದು. ಈಗ ರಿಯಲ್ ಎಸ್ಟೇಟ್ ದಂಧೆ ಯಾರು ಮಾಡಿದ್ದು? ಅವ್ರ ಅಣ್ಣನೇ ಎಲ್ಲ ರಿಯಲ್ ಎಸ್ಟೇಟ್ ದಂಧೆನ ಕಂಪ್ಲೀಟು PRR ರೋಡ್ಗೆ ರಿಜಿಸ್ಟರ್ ಮಾಡಿಕೊಂಡು, ಈಗ ಕೇಳಿ ಇಲ್ಲಿ ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಈ ರೋಡಲ್ಲೆಲ್ಲ ಕೇಳಿ ಎಲ್ಲ ಆಸ್ತಿಗಳನ್ನೆಲ್ಲ ಎದುರಿಸಿ ರಿಜಿಸ್ಟರ್ ಮಾಡಿಕೊಂಡು 7, 8, 10 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡಿಕೊಂಡು ಈಗ 125 ಕೋಟಿ 30 ಕೋಟಿ 50 ಕೋಟಿ ಆಸ್ತಿ. ಇವತ್ತೇನಾದ್ರು ಮಾಡಿದರೆ ಅವ್ರ ಕುಟುಂಬದವರು, ಬೇರೆಯವರು ಅವ್ರೇನು ಹೇಳೋದು ಬೇಡ. ಇದನ್ನು 2% ಕಟ್ಟೋದು ಬೇಡ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಸರ್ಕಾರ ಯಾವಾಗ ಬರ್ತದೆ ಆಗ ಬರೀ ಅಗಲಕ್ಕೆ ಕನಸಲ್ಲಿ ಕಾಣ್ತಾವ್ರೆ. ಯಾವ ಸರ್ಕಾರನೂ ಬರೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಬರ್ತದೆ, ಅಧಿಕಾರ ಬಂದಿದೆ, ಈ ಬಡ ಜನತೆಗೆ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಜನ ಅದನ್ನು ಉಪಯೋಗಿಸ್ಕೊಳ್ತಾರೆ. ಒಟ್ನಲ್ಲಿ ಸರ್ಕಾರ ಜಾರಿ ಮಾಡಿರುವ 6ನೇ ಘೋಷಣೆಗೆ ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಈ ಅಭಿಯಾನದ ಬೆನ್ನಲ್ಲೇ ಜಿಬಿಎ ಚುನಾವಣೆ ನಡೆದರೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇದು ಪ್ಲಸ್ ಪಾಯಿಂಟ್ ಆಗತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.